ನಮಸ್ಕಾರ, ಹೇಮಾ ಕ್ರಿಯೇಷನ್ಗೆ ಸ್ವಾಗತ. ಇಂದು ಒಂದು ಮಸಾಲೆ ರೊಟ್ಟಿ ಅಂತ ಆದರೂ ಅನ್ಬೋದು, ನಮ್ಮ ಕಡೆ ತಾಳಿಪೆಟ್ಟು ಅಂತ ಅಂತಾರೆ. ಸೋರೆಕಾಯಿ ತೋರಿಸ್ತಿದ್ದೀನಿ ನೋಡಿ. ಇದರಿಂದ ಇವತ್ತೊಂದು ತಾಳಿಪೆಟ್ಟು ಮಾಡೋಣ. ಈಗ ನಾನು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ನನಗೊಂದು ಅರ್ಧ ಸಾಕಾಗುತ್ತೆ. ನಮ್ಮ ಮನೆಗೆ 4 ಜನ ಇರೋದು, ಹಾಗಾಗಿ ಒಂದು ಅರ್ಧ ಜನಕ್ಕೆ ಸಾಕಾಗುತ್ತೆ. ನಾನೀಗ ಆಲ್ರೆಡಿ ತುರಿದಿಟ್ಕೊಟ್ಟಿದ್ದೀನಿ ನೋಡಿ. ತುರಿಸಿದಂಥ ಸೋರೆಕಾಯಿನಲ್ಲಿ ಒಂದು ಬಟ್ಲಷ್ಟು ಆಗಿದೆ ನನಗೆ. ಸೋರೆಕಾಯಿ ಸಣ್ಣ ಬಟ್ಲಷ್ಟು ಆಗಿದೆ. ಅದಕ್ಕೆ ನಾನು ಹೆಚ್ಚಿರೋ ಅಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕೋತಾ ಇದ್ದೀನಿ. ನಿಮಗೇನಾದರೂ ಸಬ್ಸಿಗೆ ಸೊಪ್ಪು ಅಂತ ಸಿಕ್ಕಿದಲ್ಲಿ, ಮೆಂತ್ಯ ಸೊಪ್ಪು ಸಿಕ್ಕಿದಲ್ಲಿ ಎಲ್ಲ ಹಾಕೋಬೋದು. ಯಾವುದಾದ್ರೂ ಒಂದು ಸಬ್ಸಿಗೆ ಸೊಪ್ಪಾದರೂ ಸರಿ, ಮೆಂತ್ಯ ಸೊಪ್ಪಾದರೂ ಸರಿ, ಅದನ್ನು ಹಾಕ್ಕೊಂಡು ಮಾಡಿ. ನುಗ್ಗೆ ಸೊಪ್ಪಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಇಷ್ಟ, ಯಾವ ಸೊಪ್ಪುಗಳು ಸಿಗುತ್ತೋ ಅವೈಲಬಲ್ಲು ಅದನ್ನು ಹಾಕ್ಕೊಂಡು ಮಾಡಿ. ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ಇವಾಗ ಈರುಳ್ಳಿನೂ ಮತ್ತು ಸೋರೆಕಾಯಿ ಎರಡನ್ನೂ ನೀರು ಬಿಡೋದ್ರಿಂದ ಇದಕ್ಕೆ ಮೇಲ್ಗಡೆ ನೀರು ಹಾಕಿ ಹಿಟ್ಟನ್ನು ನಾವು ಕಲಿಸ್ಕೋತಿಲ್ಲ. ಯಾವುದೇ ನೀರನ್ನ ನಾವು ಕಲಿಸುವಾಗ ಟಚ್ ಮಾಡ್ತಾ ಇಲ್ಲ. ಇದನ್ನೇ ಚೆನ್ನಾಗಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀವಿ ನೋಡಿ. ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋವಂಥದ್ದು ಇದೆ. ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಅದಕ್ಕೆ ಒಂದಷ್ಟು ಕಾಯಿ ಹೋಳುಗಳ್ನ ಇಟ್ಕೊಂಡಿದ್ದೀನಿ. ಕಾಯಿ ಹೋಳುಗಳು ಹಾಕ್ಕೊಳ್ಳಿ. ಕಾಯಿ ತುರಿ ಇತ್ತು ಅಂದರೆ ಅದನ್ನು ಹಾಕೋಬೋದು. ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ. ನಾನು ಹಸಿಮೆಣಸು ಬಳಸಲ್ಲ ಅಂತ ಹೇಳಿದ್ದೆ. ಒಣ ಮೆಣಸಿಕಾಯಿ ಒಂದಿಷ್ಟು, ನಿಮ್ಗೆ ಹಸಿಮೆಣಸಿಕಾಯಿ ಇಷ್ಟು ಅಂದರೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ. 1 ಇಂಚಷ್ಟು ಶುಂಠಿ ಮತ್ತು ಇದಕ್ಕೆ ನಾನು ಉಪ್ಪು ಸೇರಿಸ್ಕೊಂಡು ರುಬ್ಬಿಡ್ತಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಂಡು ರುಬ್ಕೊಂಬಿಡಿ. ಎಲ್ಲ ಚೆನ್ನಾಗಿ ಫುಲ್ಲು ಮಿಕ್ಸಿ ಮಾಡ್ಕೊಂಬಿಡಿ. ಇದನ್ನು ಈ ಮಿಕ್ಸಿ ಮಾಡ್ಕೊಂಬಿಟ್ಟು ನೋಡಿ, ರುಬ್ಬಿರೋ ಅಂಥ ಪ್ರಮಾಣ. ನಾನೊಬ್ಬಳೇ ವಿಡಿಯೋ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು ಸ್ವಲ್ಪ ಇಲ್ಲ ತಡ ಆಗ್ತಿದೆ ನೋಡಿ. ಈಗ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರೋ ಅಂಥ ಮಿಶ್ರಣನ ನಾವು ಅದೇ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಆ ಪಾತ್ರೆಗೆ ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ. ಇದೆಲ್ಲ ಹಾಕಿದಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಇದೆಲ್ಲ ಒಟ್ಟು ಮಿಕ್ಸ್ ಮಾಡ್ಕೊಬೇಕು. ಇದನ್ನೆಲ್ಲ ಈ ಮಿಕ್ಸ್ ಮಾಡ್ಕೊಂಬಿಟ್ಟಾದ್ಮೇಲೆ ನಾವು ನಿಮಗೆ ಯಾವ ಹಿಟ್ಟು ಬೇಕು ಅಂದರೆ ಆ ಹಿಟ್ಟು ಹಾಕ್ಕೊಬೋದು. ಜೋಳದ ಹಿಟ್ಟಾದರೂ ಸರಿ, ಅಕ್ಕಿ ಹಿಟ್ಟಾದರೂ ಸರಿ, ನಿಮ್ಗೆ ಏನರಲ್ಲಿ ಮಾಡಬೇಕು ಅನಿಸುತ್ತೋ. ರಾಗಿ ಹಿಟ್ಟಲ್ಲಿ ಮಾಡ್ತೀರಾ, ಓಕೆ, ರಾಗಿ ಹಿಟ್ಟಾದರೂ ಸರಿ ಹಾಕ್ಕೊಂಡು ಮಾಡ್ಬೋದು. ರಾಗಿ ಹಿಟ್ಟು ಒಂದು ಸ್ವಲ್ಪ ಒಡೆಯುತ್ತೆ, ಏನು ಸ್ವಲ್ಪ ದಪ್ಪ ಇರೋದ್ರಿಂದ ನೋಡಿ. ಇದರಲ್ಲಿ ನೀರು ಆಲ್ರೆಡಿ ಎಷ್ಟು ಬಿಟ್ಕೋತಿದೆ ನೀವೇ ನೋಡ್ಬೋದು. ನಾನು ಮೇಲ್ಗಡೆ ನೀರು ಹಾಕಿಲ್ಲ. ಸೋರೆಕಾಯಿಯಲ್ಲಿ ಈರುಳ್ಳಿನಲ್ಲಿರೋ ಅಂಥ ನೀರು ಬಿಟ್ಕೋತಾ ಇದೆ. ಇದ್ರ ಮೇಲೆನೇ ನಾವು ಇವಾಗ ಬೇಕಾಗಿರೋ ಅಂಥ ಹಿಟ್ಟು, ನಾನಿವಾಗ ಅಕ್ಕಿ ಹಿಟ್ಟು ಬಳಸಿ ಮಾಡ್ತಾಯಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಇದರಲ್ಲೇ ಎಲ್ಲ ಹಾಕಿರೋದ್ರಿಂದ ನಾವು ಮೇಲ್ಗಡೆ ಚಟ್ನಿ ಅಂತ ಏನೂ ಬಳಸ್ತಿಲ್ಲ. ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಕಳಿಸ್ಕೊಳ್ಳಿ. ಮೆಜರ್ಮೆಂಟ್ ಅಂತ ಏನು ತೋರಿಸ್ತಾ ಇಲ್ಲ ನಾನು ನಿಮ್ಗೆ. ಇವಾಗ ನಾನೊಂದಿಷ್ಟು ತೊಗೊಂಡಿದ್ದೀನಿ. ಇದರಲ್ಲೇ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ನಾದಬೇಕು. ನೀವು ಎಷ್ಟು ಚೆನ್ನಾಗಿ ನಾದಿದ್ರೆ ಅದಷ್ಟು ಚೆನ್ನಾಗಿ ಅಕ್ಕಿ ಹಿಟ್ಟು ಎಲ್ಲ ಹೊಂದ್ಕೊಳ್ಳುತ್ತೆ ಅದಕ್ಕೆ. ಮತ್ತು ಮಿದ್ದಿದಾಗ ಚೆನ್ನಾಗಿ ನಾವು ಹೆಂಗೆ ಮಿದ್ತೀವಲ್ವ, ಆ ಮಿದ್ದಿರೋದ್ರಿಂದ ಚೆನ್ನಾಗಿ ಒಂಥರ ಸಾಫ್ಟ್ ಆದಂಗೆ ಆಗಿಬಿಡುತ್ತೆ. ಆ ಸಾಫ್ಟ್ ಆಗೋದ್ರಿಂದ ನಮಗೆ ರೊಟ್ಟಿ ತಟ್ಟೋದಕ್ಕೆ ಸುಲಭ ಆಗುತ್ತೆ. ಅದು ರೊಟ್ಟಿ ತಟ್ಟಾದ್ಮೇಲೆ ಅದನ್ನು ಹಂಚಿನ ಮೇಲೆ ಹಾಕೋಕ್ಕೂ ಸುಲಭ ಆಗುತ್ತೆ. ಅದು ಹಾಗಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದಿ ಇಟ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು. ಏನಕ್ಕೆ ಹಿಂಗೆ ಕಿವುಚ್ತಾ ಇದ್ದೀನಿ ಅಂತ ಅಂದರೆ ಅದರಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡ್ರೆ ನಾವು ಅಕಸ್ಮಾತ್ ನಮ್ಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾದಲ್ಲಿ ಹಾಕ್ಕೋಬೋದು. ನನಗೆ ಈಗ ಸಾಕಾಗಿದೆ ಇಷ್ಟೇ ಅಕ್ಕಿ ಹಿಟ್ಟು ನೋಡಿ. ಉಂಡೆನೂ ಬಂದಿದೆ. ಇದನ್ನು ಇವಾಗ ಒಂದು ಪ್ಲೇಟ್ ಮುಚ್ಚಿ ರೆಸ್ಟಲ್ಲಿ ಬಿಟ್ಬಿಡೋಣ. ನಾನೊಂದು 10 ನಿಮಿಷ ನೆನೆ ಹಾಕಕ್ಕೆ ಬಿಟ್ಬಿಡ್ತೀನಿ ನೋಡಿ. ಆಮೇಲೆ ತೊಗೊಂಡೆ ನೋಡಿ, ಉಂಡೆ ಬರ್ತಿದೆ ನೀಟಾಗಿ, ಚೆನ್ನಾಗಿ ನೆಂದಿದೆ ಹಿಟ್ಟು.
ನನ್ನ ಮಗಳಿಗೆ ಟಿಫನ್ ಬಾಕ್ಸಿಗೆ ಅಂತ ಮಾಡ್ತಾ ಇರೋದು. ಎಲೆ ಮೇಲೆ ನಾನು ಇದು ಗೋಲ್ಡ್ ವಿನ್ನರ್ ಪ್ಯಾಕೆಟ್ದೇ ಎಲೆ ತೊಗೊಂಡಿದ್ದೀನಿ. ಆ ಪ್ಯಾಕೆಟ್ ಮೇಲೆ ನಿಮ್ಮಲ್ಲಿ ಬಾಳೆ ಎಲೆ ಏನಾದರೂ ಅವೈಲಬಲ್ ಇತ್ತು ಅಂತ ಅಂದರೆ ತಟ್ಟು ಹಾಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಎಲ್ಲ ಹಾಕೊಂಡು ಇದು ಮಾಡೋದ್ರಿಂದ. ನಾನು ನೋಡಿ ಚೆನ್ನಾಗಿ ಬಂತು. ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ. ಹಂಚು ಆಲ್ರೆಡಿ ಕಾದಿದೆ, ಹಂಚಿಟ್ಕೊಂಡಿದ್ದೀನಿ, ಕಾದಿದೆ. ನೀರು ಸಹಾಯದಿಂದ ಇದು ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಜಾಸ್ತಿ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೊನೆಗೊಂದು ಸರಿ ನೀರಿನಲ್ಲಿ ಹಿಂಗೆ ಅಂದ್ಬಿಟ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ. ಇವಾಗ ಹಂಚಿನ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಹೋಲ್ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂತ ಅಂದರೆ ಮಧ್ಯದಲ್ಲೆಲ್ಲ ನೀಟಾಗಿ ಬೇಯುತ್ತೆ, ಹಾಗಾಗಿ ಹೋಲ್ ಮಾಡಿ ಹಾಕೋತಿದ್ದೀನಿ. ನಮ್ಮ ಕಡೆ ಹೀಗೆ ಹೋಲ್ ಮಾಡಿ ಹಾಕೋತಾರೆ. ನೀವು ಹಾಗೆ ಹಾಕೋತೀನಿ ಅಂತ ಅಂದರೂ ಪರವಾಗಿಲ್ಲ, ಹಾಗೆ ಹಾಕ್ಕೋಬೋದು. ನಾವು ಬಟ್ಟೆ ಮೇಲೂ ಕೂಡ ತಟ್ತೀವಿ ಕಣ್ರಿ. ನಾನು ಒಂದು ಕರ್ಚಿಪ್ ಸಹಾಯದಿಂದ ಒಂದು ಇಟ್ಕೊಂಬಿಟ್ಟಿದ್ದೀವಿ ನಾವು ಇದಕ್ಕೆ ತಟ್ಟೋದಕ್ಕೆ ಅಂತಲೇ. ಬಟ್ ನನಗೆ ಇವಾಗ ಅರ್ಜೆಂಟಿಗೆ ಸಿಗ್ತಾ ಇಲ್ಲ, ಹಾಗಾಗಿ ಒಂದು ಕಾಟನ್ ಬಟ್ಟೆ ಇಟ್ಕೊಂಡಿದ್ದೀವಿ. ಅದನ್ನೊಂದು ರೌಂಡ್ ಶೇಪಿಗೆ ಕಟ್ ಮಾಡಿಕೊಂಡು ಅದ್ರ ಮೇಲೆ ತಟ್ಟಿ ನಾನು ಹಂಚು ಮೇಲೆ ಬಿಟ್ಬಿಡ್ತೀನಿ. ಈ ಪ್ಲ್ಯಾಸ್ಟಿಕ್ನಲ್ಲಿ ತಟ್ಟೋದು ಒಳ್ಳೆಯದಲ್ಲ, ಬಟ್ ನನಗೀಗ ಅರ್ಜೆಂಟ್ ಆಗಿಬಿಟ್ಟಿದೆ. ನನ್ನ ಮಗಳಿಗೆ ಬಾಕ್ಸಿಗೆ ಹಾಕಬೇಕು, ಸೊ ಅವಳಿಗೆ ಟಿಫನ್ ಕೊಡಬೇಕು. ನಾನು ಹಾಗಾಗಿ ಬೇಗನೂ ಮಾಡಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇನ್ನೊಂದು ಹಾಕ್ತಾಯಿದ್ದೀನಿ ಈಗ ಆಲ್ರೆಡಿ. ಚೆನ್ನಾಗಿ ಬಂದಿದೆ, ತುಂಬ ತೆಳ್ಳಗೆ ಬಂದಿದೆ, ಚೆನ್ನಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡಿ. ಒಳ್ಳೆ ಡಯಟ್ ಫುಡ್ ಕೂಡ ಇದು. ಸೋರೆಕಾಯಿ ಹಾಕಿರೋದ್ರಿಂದ, ಇದಕ್ಕೆಲ್ಲ ಹಾಕಿರೋದ್ರಿಂದ ತುಪ್ಪದಲ್ಲಿ ಹತ್ಕೊಂಡು ತಿಂದರೆ ಸಾಕಾಗುತ್ತೆ. ನೋಡಿ ಒಂದು ಸರಿ ಮಾಡ್ಕೊಳ್ಳಿ, ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.